ಇಂದಿನ ಆಧುನಿಕ ಯುಗದಲ್ಲಿ ಮನುಷ್ಯ ಎಷ್ಟೇ ದುಡಿದ್ರೂ ಸಹ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಆದ್ದರಿಂದ ನನಗೆ ತಿಳಿದ ಹಾಗೆ ನೆಮ್ಮದಿ, ತಾಳ್ಮೆ, ಸಹನೆ, ಶಾಂತಿ, ಜೀವನದಲ್ಲಿ ಹೊಂದಾಣಿಕೆಯ ಭಾವನೆ ಇವೆಲ್ಲ ಸಿಗಬೇಕು ಅಂದರೆ ಒಂದೇ ಒಂದು ಮಾರ್ಗ, ಭಕ್ತಿ ಮಾರ್ಗವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಹಿಡಿಬೇಕು. ಈ ಒಂದು ಭಕ್ತಿ ಮಾರ್ಗವನ್ನು ಹಿಡಿಯುವುದರಿಂದ ಮನುಷ್ಯನಲ್ಲಿ ತನಗೆ ತಾನೇ, ತನ್ನ ಮನಸ್ಸಿನಲ್ಲಿ ತನಗೆ ಅನುಭವ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅದು ಯಾವ ರೀತಿ ಅಂದರೆ, ಒಂದು ಪ್ರೀತಿಯಿಂದ, ಒಂದು ನಿಷ್ಕಲ್ಮಶ ಮನಸ್ಸಿನಿಂದ ಭಕ್ತಿಯನ್ನು ಮಾಡಿದಾಗ ಮಾತ್ರ ಮನುಷ್ಯನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಜೀವನದಲ್ಲಿ ಉತ್ಸಾಹ, ಮನೆಯಲ್ಲಿ, ಕುಟುಂಬದಲ್ಲಿ ಪ್ರತಿಯೊಬ್ಬ ಸದಸ್ಯರಲ್ಲಿಯೂ ಸಹ ಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ. ಮನೆಯಲ್ಲೂ ಸಹಿತ ನೆಮ್ಮದಿ ಇರುತ್ತೆ. ಹಾಗೆಯೇ ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಭಕ್ತಿ ಮಾರ್ಗವನ್ನು ಸ್ವಲ್ಪ ಸಮಯ, ಭಕ್ತಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸಮಯ ನೀಡಿದರೆ ಈ ಪ್ರಪಂಚದಲ್ಲಿ ಸುಖಕರ ಪ್ರಪಂಚ ಆಗತ್ತೆ ಇದು. ಆದ್ದರಿಂದ ನನ್ನ ಒಂದು ಮನವಿ, ಎಷ್ಟೇ ನಾವು ವೇಗ ಒಂದು ಯುಗದಲ್ಲಿ ಇದ್ದರೂ ಸಹ ನಾವು ಭಕ್ತಿ ಮಾರ್ಗವನ್ನು ಹಿಡಿಬೇಕು. ಆವಾಗಲೇ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಸಾರ್ಥಕವಾಗುವುದು. ಪ್ರತಿಯೊಬ್ಬ ವ್ಯಕ್ತಿಯ ಈ ಒಂದು ಭೂಮಿ ಮೇಲೆ ಜನ್ಮವೆತ್ತಿದ್ದೇವೆ ಅಂದ ಮೇಲೆ ಸ್ವಲ್ಪ ಆದರೂ ನಾವು ಭಕ್ತಿಯ ಎಂಬ ಒಂದು ಪುಣ್ಯವನ್ನು ಕಟ್ಟಿಕೊಳ್ಳುವುದು ತುಂಬ ತುಂಬ ಅವಶ್ಯಕವಾಗಿದೆ ಈ ಒಂದು ಜಗತ್ತಿನಲ್ಲಿ. ಏಕೆಂದರೆ ಭಕ್ತಿಯನ್ನು ಹಿಡಿದವರು ತಮ್ಮ ಮನಸ್ಸಿನಿಂದ ಹಿಡಿದು ಹೊರಗಿನ ಪ್ರಪಂಚದವರಿಗೂ ಸಹ ಯಾವುದೇ ಒಂದು ಸಂದರ್ಭದಲ್ಲಿ, ಯಾವುದೇ ಒಂದು ಸನ್ನಿವೇಶ ಇದ್ದರೂ ಸಹ ಆ ಸನ್ನಿವೇಶದಲ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರತಿಯೊಂದನ್ನು ಪ್ರೀತಿಯಿಂದ ಕಾಣುತ್ತಾನೆ, ಪ್ರತಿಯೊಂದನ್ನು ಭಕ್ತಿ ಭಾವದಿಂದ ಕಾಣುತ್ತಾನೆ, ಪ್ರತಿಯೊಂದನ್ನು ಗೌರವದಿಂದ ಕಾಣುತ್ತಾನೆ. ಆದ್ದರಿಂದ ಪ್ರತಿ ವ್ಯಕ್ತಿಯು ಭಕ್ತಿ ಮಾರ್ಗವನ್ನು ಹಿಡಿಯಬೇಕು ಎಂಬುದು ನನ್ನ ಮನದಾಳದ ಮಾತು. ಹರೇ ಕೃಷ್ಣ.